ವಿಶ್ವ ದಾಖಲೆ ಮಾಡಿದ ಮುಗುಳುಕೋಟದ ಗುರುವಂದನ ಮಹೋತ್ಸವ ಕಾರ್ಯಕ್ರಮ. 30,000ಕ್ಕೂ ಅಧಿಕ ರೈತರಿಗೆ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳುಕೋಡ ಪಟ್ಟಣದಲ್ಲಿ ಜರುಗಿದ ಈ ಕಾರ್ಯಕ್ರಮ ಶ್ರೀ ಷಡಕ್ಷರಿ ಶಿವಯೋಗಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ 40ನೇ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ರೈತರಿಗೆ ಸನ್ಮಾನ ಮತ್ತು ಸತ್ಕಾರ ಮಾಡಿದ್ದಾರೆ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ, ಜೈ ಶಿಕ್ಷಣ ಎಂದು ಬಳಗಿದ ಘೋಷವಾಕ್ಯದೊಂದಿಗೆ ಅನೇಕ ಜನರು ಕೇಸರಿ, ಬಿಳಿ, ಹಸಿರು ಮಧ್ಯದಲ್ಲಿ ನೀಲಿ ಬಣ್ಣದ ಟೋಪಿ ತೊಟ್ಟು ತ್ರಿವರ್ಣ ಧ್ವಜವನ್ನು ಹೋಲುವ ರೀತಿಯಲ್ಲಿ ಕುಳಿತಿದ್ರು. ರೈತರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಭವ್ಯ ರೈತ ವೇದಿಕೆ ಕಾರ್ಯಕ್ರಮವನ್ನು ಶ್ರೀಮಠದ ಪೀಠಾಧಿಪತಿ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯರು ರೈತ ಬೆಳೆದ ಖನಿಜ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಾಡಿನ ರೈತ ಸಂಘದ ನಾಯಕರು, ಹಾಲಿ ಮತ್ತು ಮಾಜಿ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಿದ್ದರು. ರೈತಗೀತೆ ಹಾಡುವುದರೊಂದಿಗೆ ರೈತ ಸಮಾವೇಶಕ್ಕೆ ಚಾಲನೆ. ಎದ್ದು ನಿಂತು ರೈತಗೀತೆಗೆ ಗೌರವ ತೋರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. गुरु साक्षात् परब्रह्म नमः। ओम अन्नं ब्रह्मेति गजानातो अन्नत्तेव कल्विमाने ओमेन जाताने जेवन्ते अन्नं प्रयन्तो ते सम्मिशन्ते ते सिद्धलिङ्गाय विद्महे यल्लालिङ्गाय धीमहि तन्नो सिद्धराम प्रचोदयातो। स्वागत प्रतिपत्तये जगतः पितरो वन्दे पार्वती परमेश्वरो। जय मंगलम, जय नमः पार्वते शिव हर हर महादेव। शरणो शंकर सिद्धलिंग महाराज की जय। सद्गुरु यल्लालिंग महाराज की जय, महाराज की जय। कोच्च मुरुघराजेंद्र महाराज की जय। जय मंगलम, जय नमः ಈ ಕಾರ್ಯಕ್ರಮಕ್ಕೆ ವಿಶ್ವ ದಾಖಲೆ 5 ಪ್ರಶಸ್ತಿ, ಲಭ್ಯ ಪ್ರಶಸ್ತಿಗಳನ್ನು ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳಿಗೆ ಅಧಿಕಾರಿಗಳಿಂದ ವೇದಿಕೆ ಮೇಲೆ ಹಸ್ತಾಂತರ ಮಾಡಲಾಯಿತು. ಸಮರ್ಪಿಸುವುದರೊಂದಿಗೆ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಮುಗುಳುಕೋಟದ ಪೂಜೆಗೆ ಗೌರವ ಇಂಗ್ಲೆಂಡ್ ವತಿಯಿಂದ ನಮೋ ಭಾರತಿ ಈ ಒಂದು ಅದ್ಭುತವಾದಂತಹ ದಾಖಲೆಗಳನ್ನ ಬರೆದ ಮನೀಶ್ ಅಗರ್ವಾಲ್ ಅವರು ದಾಖಲೆಯನ್ನ ರೈತರಿಗೆ ಶಾಂತಿ ಇಟ್ಕೊಂಡಿದ್ರೆ ನಮ್ಮ ರೈತರಿಗೆ ಶಿಸ್ತನ್ನು ಹೇಳ್ಕೊಡ್ಬೇಕಾಗಿಲ್ಲ. ನೀವೆಲ್ಲರೂ ಅತ್ಯಂತ ಶಿಸ್ತಿನ ಸಿಪಾಯಿಗಳು. ಜೋರಾಗಿ ಚಪ್ಪಾಳೆಯನ್ನು ಕಟ್ಟುವುದರ ಮೂಲಕ ಈ ಒಂದು ಸಾಧನೆಯನ್ನ ಮಾಡಿರುವಂತಹ ನಮ್ಮ ಶ್ರೀಮಠಕ್ಕೆ ಗ್ಲೋಬಲ್ ಬುಕ್ ಆಫ್ ಎಕ್ಸಲೆನ್ಸ್ ಇಂಡಿಯನ್ ಸ್ಟಾರ್ ವರ್ಲ್ಡ್ ರೆಕಾರ್ಡ್ಸ್ ವತಿಯಿಂದ ನಮೋ ಭಾರತಿ ವಿಭಾಗದಲ್ಲಿ ಹಾಗೂ ನಮೋ ಸಂಬೋಧನಾ ವಿಭಾಗದಲ್ಲಿ ಪ್ರತಿಜ್ಞಾ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಕವರ್ ಇಡ್ರಿ ಪ್ರಕಾಶ್. ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 40ನೇ ಗುರುವಂದನಾ ಮಹೋತ್ಸವದ ವಿಶೇಷವಾಗಿ ನೇಗಿಲ ಯೋಗಿಯ ಮಹೋತ್ಸವ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ. ಜೈ ಕಿಸಾನ್, ಜೈ ಕಿಸಾನ್, ಜೋರಾಗೆಲ್ಲರೂ ಜೈ ಕಿಸಾನ್. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ್ ಕಿ, ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ್.
ಏನು ರೈತರ ಮೇಲೆ ಒಂದು ವಿಶೇಷವಾದಂಥ ಏನು ಒಂದು ಪುಷ್ಪವೃಷ್ಟಿಯನ್ನು ಮಾಡಿದ್ದೀವಿ ಮತ್ತು ಇವತ್ತು ದೇಶ ಅಭಿಮಾನವನ್ನು ಮೆರೆಯುವಂಥದ್ದೇನಿತ್ತು ಇವತ್ತು ತ್ರಿವರ್ಣ ಧ್ವಜದಲ್ಲಿ ಒಂದು ರೈತರನ್ನು ಪ್ರತಿಬಿಂಬಿಸ್ತಕ್ಕಂಥದ್ದೇನಿತ್ತು. ಹೀಗೆ ಈ ಎಲ್ಲ ವಿಚಾರಗಳು ಒಳಗೊಂಡು ಮತ್ತು ನಾವು ಸೈನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ರಕ್ತದಾನ ನಿನ್ನೆಯನ್ನು ಮಾಡಿದ್ದೇವೆ. ಅದನ್ನಾಗಿರ್ಬೋದು, ಇವತ್ತು ಸುಮಾರು 500ಕ್ಕೂ ಹೆಚ್ಚಿನ ತುಲಾಭಾರ ಒಂದೇ ದಿನ ಒಂದೇ ವೇದಿಕೆ ಮೇಲೆ ನಡೀತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳ ಒಳಗೊಂಡು ಸುಮಾರು 4-5 ವಿಶ್ವ ದಾಖಲೆ ಶ್ರೀಮಠಕ್ಕೆ ಇವತ್ತು ಸಮರ್ಪಣೆ ಆಗಿರ್ತಕ್ಕಂಥದ್ದು. ಇವತ್ತು ಟೋಟಲಿ ಅವರು ನಾವು ಏನು ರೈತರಿಗೆ ತಂದಿರ್ತಕ್ಕಂಥ ಏನು ಒಂದು ತ್ರಿವರ್ಣ ಧ್ವಜದ ಆಕಾರದಲ್ಲಿ ಏನು ಅವರಿಗೆ 3 ಬಣ್ಣದ ಗಾಂಧಿ ಟೋಪಿಯನ್ನು ತಂದಿದೆ, ಅದನ್ನು ಅವರು ಎಣಿಕೆ ಮಾಡಿ ಸುಮಾರು 31,100 ಚಿಲ್ಲರೆ ಏನೋ ಒಂದು ಸಂಖ್ಯೆಯನ್ನು ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸೇರಿರುವಂಥ ಭಕ್ತರು ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಅವಕಾಶ ಕೊಟ್ಟಿರುವಂಥದ್ದು ಅನ್ನುವಂಥ ಕಾರಣಕ್ಕಾಗಿ ವಿಶ್ವ ದಾಖಲೆಯನ್ನು ಆಗಿರುವುದು. ಹಸಿರು ಮತ್ತು ಬಿಳಿ ಕೇಸರಿ ಬಣ್ಣನೆ ಯಾಕೆ ಆಯ್ಕೆ ಮಾಡಿಕೊಂಡ್ರು? ರಾಜಕೀಯ ರಹಿತವಾಗಿರುವಂಥ ನಮ್ಮ ಮಠ ಇರೋದರಿಂದ ಯಾವುದೇ ರೀತಿ ನಾವು ಯಾವುದೇ ಸರ್ಕಾರ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ನಾವು ಯಾವುದೇ ಒಂದು ಪ್ರತಿಕ್ರಿಯೆ ಇರ್ತಕ್ಕಂಥ ಒಂದು ಪ್ರಸಂಗ ಇಲ್ಲ. ಹೀಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕರಿರಲಿ, ಯಾವುದೇ ಸರ್ಕಾರ ಇರಲಿ, ಎಲ್ಲ ಸರ್ಕಾರದವರಿಗೆ ನಾವು ಒಂದು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ, ನೀವೆಲ್ಲರೂ ಕೂಡ ರೈತರ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಸ್ಪಂದಿಸ್ರಿ ಅನ್ನುವಂಥ ಮಾತನ್ನು ಎಲ್ಲ ಪಕ್ಷದ ಎಲ್ಲ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಶಶಿಧರ್ ಕುಕಟ್ನೂರ್, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.